ನಮ್ಮ ಉದ್ಧಾರಕ್ಕಾಗಲಿ ನಾಶಕ್ಕಾಗಲಿ ನಾವೇ ಜವಾಬ್ದಾರರೇ ಹೊರತು ಬೇರೆಯವರನ್ನು ನಾವು ದೂಷಿಸುವಂತಿಲ್ಲ. ಇದು 75 ಡೇಸ್ನ 45ನೇ ದಿನ. ಬೆಳಿಗ್ಗೆ ಬೇಗ ಎದ್ದು ನೋಡಿದ್ರೆ ಮಳೆ ಇನ್ನೂ ಬರ್ತಾ ಇತ್ತು. ಮಳೆ ನಿಂತ ಮೇಲೆ ಹೋಗೋಣ ಅನ್ಕೊಂಡೆ, ಮಳೆ ಯಾಕೋ ನಿಲ್ಲೇ ಇಲ್ಲ. ಕೊನೆಗೆ ಗ್ರೌಂಡ್ ಇನ್ನೇನು ತಲುಪಬೇಕು ಅನ್ನೋಷ್ಟರಲ್ಲಿ ಮಳೆ ಸ್ವಲ್ಪ ಬಿಡುವು ಕೊಡ್ತು. 2 ಕಿಲೋಮೀಟರ್ ರನ್ನಿಂಗ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೀ ಅಪ್ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಸ್ವಲ್ಪ ಹೊತ್ತು ಸ್ಟ್ರೆಚಿಂಗು ಬೆಂಡಿಂಗು ಎಲ್ಲದನ್ನು ಮುಗಿಸ್ಕೊಂಡು ಪುಷಪ್ ಶುರು ಮಾಡಿದೆ. 1 ಸೆಟ್ ಅಲ್ಲಿ 10ರಂತೆ 5 ಸೆಟ್ ಪುಷಪ್ಸ್ ಕಂಪ್ಲೀಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಪ್ಲಾಂಕ್ ಮಾಡಿ ಫಸ್ಟ್ ಸೆಟ್ ವರ್ಕೌಟ್ ನ ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಾಡಿನ ನಾರ್ಮಲ್ ಟೆಂಪರೇಚರ್ ತಗೊಂಡು ಸೆಕೆಂಡ್ ಸೆಟ್ ವರ್ಕೌಟ್ ನ ಜಂಪ್ ಮುಖಾಂತರ ಶುರು ಮಾಡಿದೆ. ಜಂಪ್ ಆದ್ಮೇಲೆ ಬಾಡಿನ ಈ ತರ ಲಿಫ್ಟ್ ಮಾಡೋಣ ಅಂತ ಟ್ರೈ ಮಾಡಿದೆ, ಆದರೆ ಏಕಮುಖಿಯಾಗಿ ದಬಾಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಕರೆಕ್ಟ್ ಆಗಿ ಟೈಮ್ ಕೊಟ್ಟು ಮಾಡಿದಾಗ ಸ್ವಲ್ಪ ಸ್ಯಾಟಿಸ್ಫೈ ಅನ್ನಿಸ್ತು. ಬಾಡಿ ಲಿಫ್ಟಿಂಗ್ ಮುಗಿಸ್ಕೊಂಡು ಅಲ್ಲೇ ಇದ್ದ ಇಟ್ಟಿಗೆ ಸಹಾಯದಿಂದ ಸ್ವಲ್ಪ ಹೊತ್ತು ಕೋರ್ಗೋಸ್ಕರ ವರ್ಕೌಟ್ ಮಾಡಿ ಆಮೇಲೆ ಬೆಂಚ್ನ ಸಹಾಯದಿಂದ ಅಬ್ಡಮನ್ ವರ್ಕೌಟ್ ಮಾಡಿ ಕೆಳಗಿಳಿದು 100 ಸಿಟಪ್ಸ್ ಮಾಡಿ 100 ಬಸ್ಕಿ ಹೊಡೆದು ಸೆಕೆಂಡ್ ಸೆಟ್ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಬೆಳಿಗ್ಗೆ ದೋಸೆ ಚಟ್ನಿ, ಮಧ್ಯಾಹ್ನ ಅನ್ನ ಸಾರು, ಸಂಜೆ ಹಾಲು ಡ್ರೈ ಫ್ರೂಟ್ಸು, ರಾತ್ರಿ ಅನ್ನ ಸಾರು. ಯಾವುದೇ ಆಧಾರಗಳಿಲ್ಲದೆ ಇತಿಹಾಸ ಆಗಲ್ಲ. ಆ ಆಧಾರಗಳನ್ನ ಈ ಥರ ವಿಂಗಡಣೆ ಮಾಡ್ಬೋದು.